ನಿಮ್ಗೆ ಅಲ್ಲಿ ಟಿ ವಿ ತೋರಿಸ್ತಾರಲ್ಲ ಗಿಡಿಗೆರೆ ಕೊಡ್ತಾರಲ್ಲ ಇದೆಲ್ಲ ಒಂದು ಹಾಳೆಗೆ ಕೊಡ್ತಾರೆ. ಸಾಯಂಕಾಲ 7 ಗಂಟೆ 6 ನಿಮಿಷಕ್ಕೆ 7 ಗಂಟೆ 6 ನಿಮಿಷಕ್ಕೆ ನಿಮ್ದು ಹೌದಲ್ಲ ನೋಡಿ ದುಡ್ಡು ಇಲ್ಲರಿ ಅದು ಇಲ್ಲ ರೀ ಅದರಲ್ಲಿ ಸ್ವಲ್ಪ ಸಣ್ಣ ಕಡ್ಲಿಕಾಳು ಪ್ರಮಾಣದ ಹೋಳಿಗೆ ಮಾಡಿ ನನಗೆ ನೀರು ಕೊಡ್ತೀವಿ ಹೆಚ್ಚಿದ್ರೆ ಇನ್ನೂ ಒಬ್ಬರು ಹೆಚ್ಚಿಗೆ ಪ್ರತಿ ವರ್ಷ ಯಾವ ದಿವಸ ಒಳ್ಳೆ ಕೊಡುವುದೇನು ಅದು ಯಾವ ಗೆಡ್ಡೆ ಅಂತ ಬೇಸಿಗೆ ಇದೆ ವಾತಾವರಣ ಬದಲಾವಣೆ ಮಳೆಗಾಲ ಇನ್ನು ಚಳಿ ಬರುತ್ತೆ ಒಮ್ಮೆ ನಮ್ಮನೆ ನೆಗಡಿ ಯಾವುದಕ್ಕಿಂತ ಔಷಧ ಇದಕ್ಕಂತ ಏನಿಲ್ಲ ಮಳೆಯಲ್ಲಿ ಉಷ್ಣತೆ ಹೆಚ್ಚಾಗ್ಬೋದು ಇದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಎಷ್ಟು ವರ್ಷದಿಂದ ಕೊಡ್ತಾರೆ 60-65 ವರ್ಷದಿಂದ ಹಳ್ಳಿಯವರ್ಗಾಲಿಂದನೇ ಕೊಡೋದು. ಅಪ್ಪರ ಹೆಸರೇನು? ಹೊನ್ನಪ್ಪ ಹೊನ್ನೂರು. ಅವರಿಂದಾಗಿಂದಾನೆ ಅನುಭವಿಸ್ಕೊಂಡು ಇದಕ್ಕಾಗಿ ಏನು ತೊಗೊಳ್ಳೋದು ಇಲ್ಲಿ ಅಂತಂದು ಯಾರು ತೊಗೊಳ್ಳೋದು ದುಡ್ಡಲ್ಲಿ ಯಾರು ತೊಗೊಳ್ಳೋದು. ಇದು ಒಂದು ಸಮಾಜ ಸೇವೆ ಅಂತ ಮಾಡ್ತಾರೆ. ಇದರಿಂದ ಜನಕ್ಕೆ ಆರಾಮಾಗಿದೆ. ಹಾಗೆ ಭಾಳ ಜನಕ್ಕೆ ಆರಾಮಿದ್ದಕ್ಕೆ ಜನ ಪ್ರತಿ ವರ್ಷ ಬಂದು ತೊಗೊಂಡು ಎಷ್ಟು ಜನ ಸುಮಾರು ಒಂದು ವರ್ಷಕ್ಕೆ ಎಷ್ಟು ಜನ ಬರ್ತಾರೆ? ಹೇಳ್ತಿಲ್ಲ 1000 ಹೋಗ್ಬೋದು 2000 ಜನ ಹೋಗ್ಬೋದು. ನಾವು ಯಾವುದೂ ಲೆಕ್ಕ ಇಡೋಲ್ಲ 500 ಅಂತ ಅಂದ್ಕೊಳ್ರಿ 100 1000 ಅಂದ್ಕೊಳ್ಳಿ ಎಷ್ಟು ಬರ್ತಾರೋ ಅಷ್ಟು ಜನ ಕೊಡ್ತೇವೆ. ನಿಮಗೆ ಭಾಳ ಖುಷಿ ಇದ್ದಿಲ್ಲ. ಇದೊಂದು ಸೇವೆ ಇದೆ ಸಮಾಜಕ್ಕೆ. ನಾವು ಎಷ್ಟು ಸೇವೆ ಮಾಡಿದ್ರೆ ಕಡಿಮೆ ಏನೋ ಒಂದು ಇದು ಹಳೆಯ ಸೇವೆ ಎಲ್ಲರೂ ಮಾಡೋದಾಗ ನಾವು ಒಂದು ಮಾಡೋಣ ಅಂತ ಮಾಡ್ತೀವಿ. ಸುಮಾರು ಎಷ್ಟು ಇದನ್ನು ತಯಾರು ಮಾಡೋದಕ್ಕೆ ಎಷ್ಟು ದಿವಸ ಟೈಮ್ ಕೊಡ್ತೀವಿ? ಇದು ಒಂದು ವಾರ ಬೇಕು. ಏನೇನು ಹಾಕ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹಾಕ್ತೀವಿ? ಹಿಂಗೂ ಬೆಲ್ಲ ಇದೆ ಹಿಂದು ಬೆಲ್ಲ ಅಂದ್ರೆ ನಾನು ಅಂತೀನಿ ಈ ಬೆಲ್ಲ ಇದಕ್ಕಾಗಿನ ಮತ್ತೆ ಸಪ್ರೇಟಾಗಿ ಏನು ಹಾಕ್ತೀರೋ? ಸಾವಯವ ಬೆಲ್ಲ ಹಳೆ ಬೆಲ್ಲ ಅಂತ ಬರ್ತದೆ. ಈ ಜೊತೆ ಸಾವಯವ ಬೆಲ್ಲ ಅದು ನಿಮ್ಮ ಹತ್ರ ಇರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಇರುತ್ತೆ ಸಿಗ್ತದೆ. ಬೇರೆ ಬೆಲ್ಲಕ್ಕಿಂತ ದುಡ್ಡೂ ಜಾಸ್ತಿ ಅದರ ಗುಣಮಟ್ಟನೂ ಜಾಸ್ತಿ. ಸುಮಾರು ಎಷ್ಟು ಖರ್ಚು ಮಾಡ್ತೀವಿ ವರ್ಷಕ್ಕೆ? ಅವನ್ನೇನು ಲೆಕ್ಕ ಇಡಲ್ಲ ಅದನ್ನೇನು ಲೆಕ್ಕ ಇಡಲ್ಲ. ಎಷ್ಟು ಬಾಗತ್ತೋ 5 kg 10 kg ಎಷ್ಟಿತ್ತು ಅದು ಮಾಡೋದು ಬರ್ತದೆ. ಅದನ್ನು ಯಾವುದು ಸೇರಿದು ಲೆಕ್ಕ ಇಡಂಗಿಲ್ಲ. ನಾವು ತೊಗೊಂಡಿವಿ ಈಗ ತೊಗೊಂಡಿವಿ. ಧನ್ಯವಾದಗಳು. ಎಷ್ಟೇ ಜನ